ಫ್ರೆಂಡ್ಸ್ ನಮಸ್ಕಾರ. ಇವತ್ತು ನಾನು ಊರಿಗೆ ಹೋಗಿದ್ದೆ. ನಮ್ಮ ದೊಡ್ಡಮ್ಮನ ಮನೆ ಗೃಹ ಪ್ರವೇಶ ಇತ್ತು ಅಂತ ಏನೇನೆಲ್ಲ ಆಯಿತು ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಕನ್ನಡತಿ. ಇವತ್ತು ನಾನು ಮತ್ತು ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ಕೆಂಪು ಬಸ್ನ ಹತ್ತಿದ್ವಿ. ನಮ್ಮ ಊರಿಗೆ ಹೋಗೋಣ ಅಂತ ಹೇಳಿಬಿಟ್ಟು. ಸಖತ್ ರಶ್ ಇತ್ತು ಬಸ್ ಅಂತೂ. ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಹೆಂಗೋ ಪುಣ್ಯಕ್ಕೆ ನಮಗೆ ಸೀಟ್ ಅಂತೂ ಸಿಕ್ಕಿತ್ತು. ಸರಿ ಫೈನಲಿ ನಾವು ಚಿಕ್ಕಮಂಗ್ಳೂರನ್ನು ಬಿಟ್ವಿ. ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಇದ್ದಿದ್ದ ಕಾರಣ ಅವರು ಬಂದಿರಲಿಲ್ಲ. ನಾನು ಮತ್ತು ನನ್ನ ಮಕ್ಕಳು ಮಾತ್ರ ಹೋದ್ವಿ. ನೋಡಿ ಕಡೂರು ಬಂದೇ ಬಿಡ್ತು. ಹಾಗೆ ಕೂತು ಸಾಕತ್ತು ಬಿಸಿಲು ಅಂದರೆ ಬಿಸಿಲಿತ್ತು ಇಲ್ಲಂತೂ. ಇವತ್ತು ಯಾಕೋ ಏನೋ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ರಶ್ಶು ಮತ್ತು ಜನ. ಇದು ಕಡೂರು ಬಸ್ ಸ್ಟ್ಯಾಂಡ್ ನೋಡಿ, ಫುಲ್ ತೆಗ್ದಿದ್ದಾರೆ. ಮಧ್ಯಾಹ್ನ ನನಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ನಾನು ಫೈನಲಿ ಊರಿಗೆ ರೀಚ್ ಆದೆ. ಇವತ್ತು ಈವ್ನಿಂಗ್ಗೆ ಆಗಿದ್ದರಿಂದ ನಾಳೆ ಫಂಕ್ಷನ್ ಇರೋದ್ರಿಂದ ಮಕ್ಕಳು ಎಲ್ಲ ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ನನ್ನ ಹತ್ರ ಬಂದಿದ್ದರು. ನೋಡಿ ಕೆಲವೊಂದು ಮಕ್ಕಳು ಐ ಲವ್ RCB ಅಂತ ಹೇಳಿಬಿಟ್ಟು ಚಿಕ್ಕ ಮಕ್ಕಳು ಆಯಿತಾ, ಎಲ್ಲ ಎಷ್ಟು ಕ್ರೇಜ್ ಇದೆ ಕ್ರಿಕೆಟಿಂದ ಅಂತ ಹೇಳಿದ್ರೆ IPL ಮ್ಯಾಚಸ್ ಎಲ್ಲ ಅವನು ಕೈ ಮೇಲೆ ಬರ್ಸ್ಕೊಳ್ತಾ ಇದ್ರು, ಅಷ್ಟು ಕ್ರೇಜ್ ಇದೆ ಮಕ್ಕಳಿಗೆ. ಹಾಗೆ ನೋಡಿ ಹಳ್ಳಿಲಿ ಇಂದಿನ ದಿನ ಸಂಜೆನೆ ಹೂವಿನ ಮಗುಗಳನ್ನು ಕುಯ್ಕೊಂಬಂದು ಈ ರೀತಿ ದೊಡ್ಡ ದೊಡ್ಡ ಡ್ರಮ್ಗಳಲ್ಲಿ ಪಾತ್ರೆಗಳಲ್ಲೇ ಹಾಕ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಮ್ಮ ದೊಡ್ಡಪ್ಪನೂ ಇದೇ ಥರ ತೊಗೊಂಬಂದೆಲ್ಲ ಹಾಕಿದ್ರು. ಮತ್ತು ಇವಾಗ ಹಳೆ ಮನೆಯಿಂದ ಹೊಸ ಮನೆ ಹತ್ರ ಹೋದ್ವಿ. ಸ್ವಲ್ಪ ಪೇಂಟಿಂಗಿಂದು ಡಿಸೈನ್ ಮಾಡೋದು, ವಾಲ್ಗೆ ಪೆಂಡಿಂಗ್ ಇತ್ತು ಅಂತ ಹೇಳಿಬಿಟ್ಟು ಪೇಂಟ್ ಮಾಡೋರು ಬಂದಿದ್ದರು. ಇದು ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಹಾಲಿಗೆಲ್ಲ ಮಾಡಿಸ್ತಾರೆ ನೋಡಿ, ಆ ಥರ ಪೇಂಟಿಂಗು. ಅದೇನೋ ನೆನ್ನೆ ಮಿಸ್ಟೇಕ್ ಆಗಿತ್ತಂತೆ, ಹಾಗಾಗಿ ಅವರು ಮತ್ತೆ ಪೇಂಟ್ ಮಾಡಿಬಿಟ್ಟು ಹಾಗೆ ಹೋಗಿದ್ರು. ಹಾಗೆ ಇದು ಡಿಸೈನ್ ಮಾಡಬೇಕಾದ್ರೆ ಇದು ಒಣಗಬಾರ್ದಂತೆ, ಹಸಿ ಇದ್ದರೆ ಮಾತ್ರ ಈ ಡಿಸೈನ್ ಮಾಡೋಕ್ಕೆ ಬರೋದು ಅಂತೆಲ್ಲ ಹೇಳ್ತಾಯಿದ್ರು. ಫೈನಲಿ ಬಂದುಬಿಟ್ಟು ಅವರು ಡಿಸೈನ್ನ ಮಾಡ್ತಾಯಿದ್ರು. ಯಾಕೆಂದರೆ ನಾಳೆ ಬೆಳಗ್ಗೆನೇ ಇದ್ದಿದ್ದು ಫಂಕ್ಷನ್ನು, ಹಾಗಾಗಿ ಇವತ್ತೆಲ್ಲ ಅವರು ಕಂಪ್ಲೀಟ್ ಕೆಲಸವನ್ನು ಮುಗಿಸ್ಬೇಕಾಗಿತ್ತು. ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಇತ್ತು ಎಲ್ಲ ಅವನ್ನು ಪೇಂಟ್ ಮಾಡಿಕೊಂಡು ಈ ರೀತಿ ಮಾಡ್ತಾಯಿದ್ರು. ಫೈನಲಿ ಡಿಸೈನ್ ನೋಡಿ ಈ ಥರ ಕಾಣಿಸ್ತಾ ಇತ್ತು. ಅಂದರೆ ಮೊಬೈಲಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಬಟ್ ಲೈವಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಥರ ಡಿಸೈನು. ಈ ವಾಲ್ಗೆ ಮಾತ್ರ ಅವರು ಡಿಸೈನ್ನ ಮಾಡಿಸ್ತಾಯಿದ್ರು. ಸಂಜೆ ನೋಡಿ, ಸಂಜೆ ಆಯಿತು, ಎಲ್ಲ ಕಡೆ ಆಲ್ರೆಡಿ ಬಲ್ಬ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ರು, ಹಾಕಿದ್ರು. ಮತ್ತು ಅಲ್ಲಿ ಶಾಮಿಯಾನೆಲ್ಲ ತೊಗೊಂಬಂದಿದ್ರು. ಈವ್ನಿಂಗೆಲ್ಲ ನಾವು ಇಲ್ಲೇ ಊಟದ ವ್ಯವಸ್ಥೆ ಮಾಡಿದ್ರಿಂದ ಅಡುಗೆ ಮಾಡೋರು ಆಲ್ರೆಡಿ ಬಂದಿದ್ದರು. ಒಲೆ ಪೂಜೆ ಮಾಡೋದು ನಿಮಗೆ ಗೊತ್ತಿದೆ ನಮ್ಮ ಕಡೆ ಸಂಪ್ರದಾಯ. ಹಾಗಾಗಿ ನಾನು ಮತ್ತು ನನ್ನ ಸಿಸ್ಟರು ಸೇರಿಕೊಂಡು ಫಸ್ಟು ಒಲೆ ಪೂಜೆಯನ್ನು ಮಾಡಿ ಅಡುಗೆ ಮಾಡಲಿಕ್ಕೆ ಅವರಿಗೆ ಭಟ್ರಿಗೆ ಕೊಟ್ವಿ. ಹಾಗೆ ನೋಡಿ ಚಪ್ಪರ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು ಅಲ್ಲೇ ಆಲ್ರೆಡಿ ಅಡಿಕೆ ಮರವನ್ನು ಕಟ್ಕೊಂಬಂದಿದ್ರು. ಒಂದು ಕಡೆ ಅಡುಗೆ ಮಾಡೋರೆಲ್ಲ ಬಂದುಬಿಟ್ಟು ಅಡುಗೆ ಮಾಡೋಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ರು. ನಮಗಂತೂ ಎಲ್ಲ ಕಡೆ ಓಡಾಡಿ ಸುಸ್ತಾಗಿ ಹೋಗಿತ್ತು. ಮಕ್ಕಳು ನೋಡಿ, ಮಕ್ಕಳು ಅಷ್ಟೇ ಆ ಮನೆಯಿಂದ ಈ ಮನೆಗೆ ಓಡಾಡೋದೇ ಆಗೋಯಿತು. ಇದು ನಮ್ಮ ದೊಡ್ಡಮ್ಮನ ಮನೆಯೇ. ಇವರು ಹೊರಗಡೆ ಕಟ್ಟಿದ್ದಾರೆ ಮನೆನ. ಫುಲ್ ಹೋಮ್ ಟೂರು ಪಾರ್ಟ್ 2 ಅಲ್ಲಿರುತ್ತೆ, ಖಂಡಿತ ಮಿಸ್ ಮಾಡಬೇಡಿ. ಬ್ಯೂಟಿಫುಲ್ ಆದಂತಹ ಇಂಟೀರಿಯರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ಯೂಸ್ಫುಲ್ ಆದಂತಹ ವಿಡಿಯೋ ಆಗಿರುತ್ತೆ. ಇನ್ನು ನೋಡಿ, ಇದು ಎಂಟ್ರೆನ್ಸ್ ಹಾಲ್ ಈ ಥರ ಇದೆ. ಫುಲ್ಲು ವಿಡಿಯೋ ನೀವು ಬೇಕು ಅಂದರೆ ಪಾರ್ಟ್ 2ನ ನೀವು ನೋಡಿ, ಮನೆ ಹೋಮ್ ಟೂರ್ನ ನಾನು ಮಾಡ್ತೀನಿ. ಮನೆ ತುಂಬ ಮಕ್ಕಳೆಲ್ಲ ಓಡಾಡಿಕೊಂಡು ಆಟ ಆಡ್ತಾಯಿದ್ರು. ನಾವು ಸಂಜೆ ಹಾಗೆ ಹೋಯ್ತು ನೋಡಿ, ಮನೆಗೆ ರಿಟರ್ನ್ ಹೋಗ್ಬಿಟ್ಟು ಸಂಜೆ ಪೂಜೆಗೆ ಮತ್ತು ಚಪ್ರಶಾಸ್ತ್ರ ಎಲ್ಲ ಮಾಡಬೇಕಲ್ವಾ ಮನೆ ಹತ್ರ. ಹಾಗಾಗಿ ಸರಿ ಬೇಗ ನಾವೆಲ್ಲ ರೆಡಿ ಆಗ್ತಾಯಿದ್ವಿ. ಹೆಣ್ಮಕ್ಳು ರೆಡಿ ಆಗೋಕ್ಕೆ ನಿಮಗೆ ಗೊತ್ತು ಎಷ್ಟು ಟೈಮ್ನ ತಗೊಳ್ತಾರೆ ಅಂತ ಹೇಳಿಬಿಟ್ಟು ನಾವು ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಟು ದೊಡ್ಡವರೆಲ್ಲ ರೆಡಿ ಆಗ್ತಾಯಿದ್ವಿ. ಹಾಗೆ ಪೂಜೆ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಪೂಜೆ ಸಾಮಾನು ಎಲ್ಲನ ಮಕ್ಕಳ ಕೈಯಲ್ಲಿ ಹೊಸ ಮನೆಗೆ ಕಳಿಸ್ತಾ ಇದ್ವಿ. ಯಾಕೆಂದರೆ ಪೂಜೆ ಮಾಡೋ ಟೈಮಿಗೆ ಮರ್ತೋದ್ರೆ ಮತ್ತೆ ಆಚೆ ಈಚೆ ಓಡಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಎಲ್ಲ ಕಳಿಸ್ತಾ ಇದ್ವಿ. ಈ ಕಡೆ ಇಲ್ಲಿ ಬಂದರೆ ನೋಡಿ, ಜನ ಎಲ್ಲ ಆಲ್ರೆಡಿ ಬಂದಿದ್ದರು. ಹಾಗೆ ಚಪ್ರ ಗೂಟ ಹಾಕಲಿಕ್ಕೆ ಅಂತ ಎಲ್ಲ ರೆಡಿ ಮಾಡಿದರು. ಮತ್ತು ನಾನು ರಿಟರ್ನ್ನ ಮನೆಗೆ ಬಂದ್ವಿ. ಇದೆಲ್ಲ ನೋಡಿ, ಇದೆಲ್ಲ ಐಟಮ್ನ ನಾವು ಮತ್ತೆ ತಗೊಂಡು ಹೋಗಬೇಕಿತ್ತು. ಹಾಗೆ ಫೈನಲಿ ತಗೊಂಡು ನನ್ನ ಮಗನ ನಮ್ಮ ಅಮ್ಮನ ಹತ್ರ ಬಿಟ್ಬಿಟ್ಟು ರಿಟರ್ನ್ ನಾವು ಹೊಸ ಮನೆ ಹತ್ರ ಹೋದ್ವಿ. ನೋಡಿ ಇವಾಗ ಇಲ್ಲಿ ಆಲ್ರೆಡಿ ಗುಂಡಿ ಎಲ್ಲ ತೆಗಿತಾ ಇದ್ದಾರೆ ಚಪ್ರ ಎಲ್ಲ ಹಾಕಲಿಕ್ಕೆ ಅಂತ ಹೇಳಿಬಿಟ್ಟು. ನನ್ನ ತಂಗಿ ನನ್ನ ಕೈಗೆ ಕಂಕಣವನ್ನು ಕಟ್ತಾ ಇದ್ಲು. ಈ ರೀತಿ ಫಸ್ಟು ನಾವು ಗುಂಡಿ ಪೂಜೆಯನ್ನು ಮಾಡಿ ಏನು ಮಾಡ್ತಾರೆ, ಫಸ್ಟು ಒಂದು ಕಂಬನ ಇಡ್ತಾರೆ. ನಾನು ಮತ್ತು ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಪೂಜೆಯನ್ನು ಮಾಡಿದ್ವಿ. 5 ಜನ ಮುತ್ತೈದೆಯರು ಆಗಿದ್ವಿ. ಹಾಗೆ ಒಬ್ಬೊಬ್ಬರು ಎಲ್ಲ ಕಂಬಕ್ಕೆ ಪೂಜೆ ಮಾಡಿಬಿಟ್ಟು ಚಪ್ರದ ಗೂಟಕ್ಕೆ ರೆಡಿ ಮಾಡ್ತಾಯಿದ್ರು.
ಇದೇನಿಲ್ಲ, ಫಸ್ಟು ಚಪ್ರದ ಗೂಟ ಪೂಜೆ ಎಲ್ಲ ಮಾಡಿದ ತಕ್ಷಣ ಪಟ್ಟಂತ ಇದನ್ನು ಹಾಕೇ ಬಿಡ್ತಾರೆ ಚಪ್ರ. ಹಳ್ಳಿ ಕಡೆ ಇದೇ ಒಂಥರ ಸಂಭ್ರಮ ಅಂತಲೇ ಹೇಳ್ಬೋದು. ಸಿಟಿಲೆಲ್ಲ ಈ ಸಂಭ್ರಮ ಸಿಗೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲದಕ್ಕೂ ದುಡ್ಡು ಕೊಟ್ಟು ಹಿಂಗೆಲ್ಲ ಮಾಡಿಸ್ಬೇಕಿರತ್ತೆ, ಚಪ್ರ ಗೂಟ ಹಾಕ್ಲಿಕ್ಕಾಗಲಿ ಚಪ್ರ ಹಾಕ್ಲಿಕ್ಕಾಗಲಿ ಎಲ್ಲದಕ್ಕೂ. ಇಲ್ಲೆಲ್ಲ ಹಳ್ಳಿಯಲ್ಲಿ ಒಂದು ಫಂಕ್ಷನ್ ಆಗುತ್ತೆ ಅಂದರೆ ಎಲ್ಲರೂ ಕುಟುಂಬದವರು ನೆಂಟರಿಷ್ಟು ಎಲ್ಲ ಸೇರಿಕೊಂಡು ಆ ಸಂಭ್ರಮದಿಂದ ಮಾಡ್ತಾರೆ ಅವ್ರ ಮನೆ ಥರ. ಅದು ಒಂದು ಖುಷಿಯಾಗತ್ತೆ ಹಳ್ಳಿ ಲೈಫ್ ಸ್ಟೈಲಲ್ಲಿ. ಫೈನಲಿ ನಾವು ಎಲ್ಲವನ್ನು ಪೂಜೆ ಮಾಡಿದ್ವಿ. ಒಂದು ಕಡೆ ಅಡುಗೆಯನ್ನು ಮಾಡ್ತಾಯಿದ್ರು. ಈವ್ನಿಂಗ್ ಅಡುಗೆ ನೆಂಟರೆಲ್ಲ ಬರೋರಿಗೆಲ್ಲ ಅಡುಗೆ ಇಲ್ಲೇ ಮಾಡಿಸಿದ್ರು, ಅನ್ನ ಸಾಂಬಾರೆಲ್ಲ, ಮತ್ತು ಸ್ವಲ್ಪ ಪಾಯಸ ಸ್ವೀಟ್ ಎಲ್ಲ ಮಾಡಿದರು. ಈ ಕಡೆ ನೋಡಿ ದೇವ್ರನ್ನೆಲ್ಲ ಕೂರಿಸ್ತಾರಲ್ವ ಗೃಹ ಪ್ರವೇಶದಲ್ಲೆಲ್ಲ, ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಇವರು ಐನರ್ ಬಂದುಬಿಟ್ಟು. ನೋಡಿ ಫೈನಲಿ ಅದೆಲ್ಲ ಮಾಡ್ತಾಯಿದ್ರು. ನಾವು ಅಷ್ಟೊತ್ತಿಗೆ 10 ಗಂಟೆ ಆಗೇ ಹೋಗಿತ್ತು. ನಾವು ಊಟ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ. ಯಾಕೆಂದರೆ ಮಧ್ಯಾಹ್ನ ನಾವು ಊಟ ಮಾಡಿ ಕೆಲಸ ಮಾಡಿ ಎಲ್ಲ ಕರಗೋಗಿತ್ತು ಊಟ. ಮನೆ ಫುಲ್ ಲೈಟ್ ಹಾಕಿರೋದ್ರಿಂದ ಫುಲ್ ಜಿಗಿ ಜಿಗಿ ಅಂತ ಇತ್ತು. ನೋಡಿ ಹೂವರು ಡೆಕೋರೇಷನ್ ಮಾಡೋಕ್ಕೆ ಅಂತ ಬಂದುಬಿಟ್ಟು ಹೂವೆಲ್ಲ ಡೆಕೋರೇಷನ್ನ ಮಾಡ್ತಾಯಿದ್ರು. ನಮಗೆ ಬೆಳಗ್ಗೆ ಹಾಲು ಕಲಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಅಡುಗೆ ಮನೆಯಲ್ಲಿ ಸ್ವಲ್ಪ ರಂಗೋಲಿ ಎಲ್ಲ ಹಾಕಿ ಡೆಕೋರೇಷನ್ನ ಮಾಡೋದಿತ್ತು. ಹಾಗಾಗಿ ನಾವು ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಈ ರಂಗೋಲಿ ಎಲ್ಲ ಹಾಕಿಬಿಟ್ಟು ಡೆಕೋರೇಷನ್ನ ಮಾಡ್ತಾಯಿದ್ವಿ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ, ಯಾವ್ಯಾವ ರೀತಿ ರಂಗೋಲಿ ಯಾರ್ಯಾರಿಗೆ ಬರುತ್ತೆ ಎಲ್ಲ ಹಾಕ್ತಾ. ಫೈನಲಿ ರಂಗೋಲಿ ಎಲ್ಲ ಹಾಕಿ ಕಲ್ಲರ್ ತುಂಬಿದ ಮೇಲೆ ಈ ರೀತಿ ರಂಗೋಲಿ ಕಾಣಿಸ್ತಾ ಇತ್ತು. ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಗೃಹ ಪ್ರವೇಶದ ಕಂಪ್ಲೀಟ್ ವೀಡಿಯೋನ ಹಾಕ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.